ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು HSRP ನಂಬರ್ ಪ್ಲೇಟ್ ಯಾರ್ಯಾರೆಲ್ಲ ಮಾಡ್ತಿದ್ದಾರೋ ದಯವಿಟ್ಟು ಕೇರ್ಫುಲ್ಲಾಗಿ ಮಾಡಿ. ಯಾಕೆಂದರೆ ತುಂಬಾ ಫ್ರಾಡ್ ಲಿಂಕ್ಗಳು ಬಿಟ್ಟಿದ್ದಾರೆ. ನೋಡಿ, ಇವಾಗ ನಾನು ಯಾವುದು ಓಪನ್ ಮಾಡಿದ್ನೋ ಇದೆಲ್ಲ ಫ್ರಾಡ್ ಲಿಂಕು. ಬಟ್ ನೋಡಿದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಗೌರ್ಮೆಂಟ್ ಅವರು ರಿಲೀಸ್ ಮಾಡಿರೋಂಥ ವೆಬ್ಸೈಟು ಮತ್ತು ಯಾರೋ ಒಂದು ಹ್ಯಾಕರ್ಗಳು ಕ್ರಿಯೇಟ್ ಮಾಡಿದರೆ ಆ ಒಂದು ವೆಬ್ಸೈಟ್ ಎರಡೂ ಸೇಮ್ ಇದೆ. ಯಾವುದೇ ರೀತಿ ಚೇಂಜಸ್ ಇರೋಲ್ಲ. ಸೊ ಗೊತ್ತೇ ಆಗೋದಿಲ್ಲ ಯಾವುದು ಕರೆಕ್ಟ್ ಲಿಂಕು ಯಾವುದು ರಾಂಗ್ ಲಿಂಕು ಅಂತೇಳ್ಬಿಟ್ಟು. ಬಿಕಾಸ್ ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಫ್ರಾಡ್ ಲಿಂಕಲ್ಲಿ ನೀವು ಪೇಮೆಂಟಿಗೆ ಇನ್ಕಮ್ ಮಾಡ್ತು ಅಂದರೆ ನಿಮಗೆ ಯಾವುದೇ ರೀತಿ HSRP ನಂಬರ್ ಪ್ಲೇಟ್ ಬುಕ್ ಆಗೋದಿಲ್ಲ ಆ್ಯಂಡ್ ಯಾವುದೇ ರೀತಿ ಅಕ್ನಾಲೇಜ್ಮೆಂಟ್ ಕೂಡ ಸಿಗೋಲ್ಲ. ಅದಕ್ಕೆ ಸುಮ್ಮನೆ ನಿಮ್ಮ ಒಂದು ಹಣನ ನೀವು ಕಳ್ಕೊಬೇಕಾಗುತ್ತೆ. ನನ್ನ ಒಂದು ದುಡ್ಡು ಕೂಡ ನಾನು 499 ರೂಪೀಸ್ನ ನಾನು ಕಳ್ಕೊಂಡಿನಿ. ಸೊ ನೀವು ಕೂಡ ನೋಡಿಕೊಂಡು ಕರೆಕ್ಟಾಗಿರೋಂಥ ವೆಬ್ಸೈಟಲ್ಲಿ ಈ ಒಂದು HSRP ನಂಬರ್ ಪ್ಲೇಟ್ನ ಬುಕ್ ಮಾಡಿ. ನೀವು 2 ವೀಲರ್ಗೆ ಮಾಡ್ತೀರಾ ಅಂತ ಅಂದರೆ ನಾನು ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ನೋಡಿಕೊಂಡು ನೀವು ಈ ಒಂದು HSRP ನಂಬರ್ ಪ್ಲೇಟ್ಗೆ ಒಂದು ಅಪ್ಲಿಕೇಶನ್ನ ಹಾಕಿ ನೋಡಿ. ಈ ಥರ ಯಾವುದೇ ಒಂದು QR ಕೋಡು HSRP ನಂಬರ್ ಪ್ಲೇಟ್ ಮಾಡುವಾಗ ಪೇಮೆಂಟ್ ಮಾಡಿಸೋದಿಲ್ಲ. ಅವರು ಏನಿದ್ರೂ ನಿಮ್ಮ ಒಂದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಫೋನ್ಪೇ ಈ ಥರ ಹೋದಂಥ ಒಂದು ನೆಟ್ ಬ್ಯಾಂಕಿಂಗ್ ಈ ಥರ ವೆಬ್ಸೈಟಲ್ಲೇ ಕೊಡ್ತಾರೆ ಬಿಟ್ಟರೆ ಈ ಥರ ಕೊಡೋದಿಲ್ಲ. ಸೊ ಈ ವಿಚಾರ ಯಾರ್ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ಲದಿರೋರು ದಯವಿಟ್ಟು ಸಾಧ್ಯವಾದಷ್ಟು ಎಲ್ಲರಿಗೂ ತಿಳಿಸಿ. ಇನ್ನು ಯಾರ್ಯಾರೆಲ್ಲ HSRP ನಂಬರ್ ಪ್ಲೇಟ್ ಮಾಡಿಲ್ವೋ ಅವ್ರಿಗೆ ನಾನು ಆ ಒಂದು ಕರೆಕ್ಟಾಗಿರೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ನೋಡಿಕೊಂಡು ಕರೆಕ್ಟಾಗಿ ಮಾಡಿ. ಥ್ಯಾಂಕ್ ಯು.